ನನ್ನ ಒಳಗಡೆ ಇರುವ ಮೃಗ ನೋಡಿಲ್ಲ ನೀವು? ಬೇಟೆಯಾಡು ಬೇಟೆಗಾರ, ರಣ ಬೇಟೆಗಾರ ಇವನು. ಬಿದ್ದು ಎದ್ದು ಮೈ ಕುಗ್ಸ್ಕೊಂಡು ಗಟ್ಟಿಯಾಗಿದೆ ಹಾಕನೋ ಇದು. ಹಾವಳಿ ದೀಪಾವಳಿ ಯಾವತ್ತಾಗಿ ಒಮ್ಮೆಲೆ ಬರ್ತದೆ. ಸಲಾಮ್ ಹೊಡಿಸಿ ನೇಲ ಡಾರ್ಲಿಂಗ್. ಹಾಗೆ ನುಗ್ತಾನೆ ಇರು, ತಡಿತಾಡ್ತಾನೆ ಇರೋದು. ಈ ಚಕ್ರವರ್ತಿ ಸಾಮ್ರಾಜ್ಯದಲ್ಲಿ ಸರ್ಪಕ್ಕಿದ ವಿಷ ಮಾತ್ರ. ಇವರು ನ್ಯಾಯ ಕೇಳಲು ಹೊರಟಿದ್ದಾರೆ. ಹೋಗಿ ಹೋಗಿ ಮಂಕೆಗಳ ಪೇಟೆಯಲ್ಲಿ ಸಿಗುತ್ತದೆ, ತೆಗೆದುಕೊಂಡು ಬನ್ನಿ. ಎಲ್ಲಿದೆ ಈ ಕರಾಳ ಕಲಿಯುಗದಲ್ಲಿ ನ್ಯಾಯ? ಐದು ವರ್ಷಕ್ಕೊಮ್ಮೆ ಕಂಡವರು ಕಾಲು ಹಿಡಿದು ಓಟು ಪಡೆದು ಕೋಟಿ ಕೋಟಿ ಲೂಟಿ ಮಾಡುವ ವಿಧಾನಸೌಧದಲ್ಲೇ ಪ್ರತಿ ನ್ಯಾಯ. ಗಂಡನೆದುರಿಗೆ ಗರತಿಯನಂತೆ ಸೋಗು ಹಾಕಿ ಗಂಡ ಇಲ್ಲದಾಗ ಮಿಂಡನ ತೋಳತೆ ಕೇಳಿ ಆಸೆ ಪಡು ಹೆಣ್ಣುಗಳು ಇಷ್ಟಿಲ್ಲ ಈ ನ್ಯಾಯ. ಅಣ್ಣನ ಹೆಂಡತಿಯನ್ನು ತಮ್ಮನ ಆಸೆ ಪಡೆದ್ರೆ ನ್ಯಾಯ. ತಮ್ಮನ ಹೆಂಡತಿಯನ್ನು ಅಣ್ಣ ಆಸೆ ಪಡೆದ್ರೆ ನ್ಯಾಯ. ಅಖಂಡ ಭೂಮಂಡಲ ಹುಡುಕಿದ್ರು ಆ ನ್ಯಾಯವನ್ನು ಸಿಗಲಾರದು. ಪಂಪಾಪತಿ, ಲೇ ಪಂಪಾಪತಿ. ದಣ್ಯರ ಕರೆದ್ರೇನ್ರಿ ದಣ್ಯರ? ಲೇ ಮಗನ, ಕರಿಲಕ್ಕ ನಾನು ನಾಯನ್ನು ತಿಳಿದ್ರಿ ಮಗನ. ಆ ಫ್ಯಾಕ್ಟ್ರಿ ವರ್ದಿನೂ ಇಲ್ಲ, ತ್ಯಾಗರಾಜಿನೂ ಇಲ್ಲ, ಎಲ್ಲಿ ಹೇಳ ಹೋಗಿದ್ದಾನೆ? ನೀವು ಕರೆಯೋದ್ರಾಗ ನೆನೆಸಾದ್ ಗೌಡಾದ್ ಬಂದ್ ನೋಡ್ರಿ. ನಮಸ್ಕಾರ ಧನಿಗಳಿಗೆ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಬಿತ್ತು. 3 ದಿನಗಳೆಲ್ಲ ನೀನು ಇಲ್ಲ, ಫ್ಯಾಕ್ಟ್ರಿ ವರದಿನೂ ಎಲ್ಲಿ ಹಾಳಾಗೋಗಿದೆ? ಒಂದು ಇಂಪಾರ್ಟೆಂಟ್ ಮಿಷನ್ಗೋಸ್ಕರ ಮುಂಬೈಗೆ ಬಾ ಅಂತ ಕರೆ ಬಂದಿತ್ತು, ಅದಕ್ಕಾಗಿ ಹೋಗಿದ್ದೆ. ಯಾಕೆ ನಾನಿಲ್ಲದ ಸಮಯದಲ್ಲಿ ನಿಮ್ಮ ಮೇಲೆ ಯಾರಾದರೂ ಹಲ್ಲೆ ಮಾಡಿದರ ಈಗಲೇ ಹೇಳಿಬಿಡಿ. ಅವನ ರುಂಡವನ್ನು ಕರೆದು ನಿಮ್ಮ ಕಾಲಡಿ ಇರ್ತೇನೆ. ಅಲ್ಲೇ ಸುತ್ತ 25 ಹಳ್ಳಿಗಳಿಗೆ ಜಮೀನ್ದಾರಾಗಿರೋ ನಾನು ಅಂಥವು ಯಾವುದಾನ ಈ ಶಿರಟ್ಟಿ ಊರಿನಲ್ಲಿ ಇರಲಿ. ಹೋದ ಕೆಲಸ ಏನಾಯ್ತು? ಮೊದಲು ಕೊಡೋಕೆ ಒಪ್ಪಲಿಲ್ಲ, ಹಣದಾಸಗೂ ಮೆಚ್ಚಲಿಲ್ಲ. ಅದಕ್ಕೆ ಅವನನ್ನು ಮುಗಿಸಿ ಮಾಡಬೇಕಾದ ಕೆಲಸವನ್ನು ಮಾಡಿ ಮುಗಿಸಿ ಬಂದಿದ್ದೇನೆ. ಶಬಾಷ್ ತ್ಯಾಗರಾಜ್, ಶಬಾಷ್. ಬಂಟನ ಅಂದರೆ ನಿನ್ನಂತಾನೆ ಇರಬೇಕು. ಇರಲಿ, ಮೊನ್ನೆ ಹೋದ ಕೆಲಸದ ಲಾಭವೆಷ್ಟು? 1 ಕೋಟಿ ಬಂದಿದೆ, ಆದರೆ ಇನ್ನೊಂದು ಸಮಸ್ಯೆ ಎದುರಾಗಿದೆ. ಸಮಸ್ಯೆ? ತ್ಯಾಗರಾಜ್, ಸಮಸ್ಯೆ ಎಂಬ ಸರಪಳಿ ನಮ್ಮ ಕಣ್ಣು ಮುಂದೆ ಸುಳಿಯಬಾರದು. ಬಿಸಿನೆಸ್ನಲ್ಲಿ ಪೈಪೋಟಿ ಆದವರು ಮುಗಿಸಿ ಮೆಟ್ಟಿಲ ಮಾಡಿಕೊಂಡು ಬಿಸಿನೆಸ್ ಅಲ್ಲಿ ನಂಬರ್ 1 ಆಗಬೇಕು. ಬೇರೆ ಯಾರಾದರೂ ಇದ್ರೆ ಮುಗಿಸಬೇಕಾಗಿತ್ತು. ಆದರೆ ಆ ಕಾರ್ಮಿಕರು ರೋಚಿಗೆದರೆ ನಮಗೆ ಅಯ್ಯೋ ಗತಿ. ಏ ಮೂರ್ಖ, ಇಷ್ಟು ಚಿಕ್ಕವಾಗಿ ಎಷ್ಟು ತಲೆ ಕೆಡಿಸ್ಕೊಳತ್ತಿದ್ಯಾ?
ಇನ್ನ 3 ತಿಂಗಳಿಗೆ ಕೊಡ್ತೀನಂತ ಮುಂದಕ್ಕೆ ಹಾಕು. ಹೀಗೆ ಮುಂದೆ ಹಾಕಿ ಹಾಕಿ 2 ವರ್ಷ ಕಳೀತು. ಕಾರ್ಮಿಕರು ರೋಚಿಗೆದ್ದಿದ್ದಾರೆ. ಇದೇ ಸೋಮವಾರದೊಳಗೆ ಅವರಿಗೆ ಸೇರಬೇಕಾದ ಹಣ ಸೇರಲಿಲ್ಲ ಅಂದ್ರೆ ಸ್ಟ್ರೈಕ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಅಂದ್ರೆ ನಿನ್ನ ಮಾತಿನ ಅರ್ಥ ಅಂದ್ರೆ ಕಾರ್ಮಿಕರು ಬೋನಸ್ ಕೇಳ್ತಾ ಇದ್ದಾರೆ. ಅವರಿಗೆ ಸೇರಬೇಕಾದ ಹಣ ನಾಳೆ ಒಳಗಡೆ ಸೇರಿಸಬೇಕು ಗೌಡ್ರೆ. ಇಷ್ಟೊಂದು ಭತ್ತ ಸೊಕ್ಕಿ ನನ್ನ ಮಕ್ಕಳಿಗೆ ತಿನ್ನಾಕ ಕೂಳಿಲ್ಲದ ಈ ನಮ್ಮನೆ ಮಾತಾಡ್ತಿದ್ದಾರೆ. ತ್ಯಾಗರಾಜ್, ಒಂದು ಕೆಲಸ ಮಾಡು. ನಾನು ತೋಟದ ಮನೆಯಲ್ಲಿ ಇರ್ತೇನೆ. ಆ ಕಾರ್ಮಿಕ ಮುಖಂಡನ್ನು ಕರೆದುಕೊಂಡು ತೋಟದ ಮನೆಗೆ ಕರೆದುಕೊಂಡು ಬಾ. ಅಲ್ಲಿ ಮಾತಾಡಿ ಮುಗಿಸಿದ್ರಾಯ್ತು. ಪಂಪಾಪತಿ, ನೀನು ರಚಿತಾನನ್ನು ಕರೆದುಕೊಂಡು ಬಾ ಮಸಾಜ್ ಮಾಡೋದಕ್ಕೆ. ಆಯ್ತ್ರಿ ದಣಿಯರ. ಹೋಗು ಚಕ್ರವರ್ತಿ, ಹೋಗು. ನಿನ್ನಾಟ ನನ್ನ ಕೈಯಲ್ಲಿದೆ. ನನ್ನ ಮುಂದೆ ನಿನ್ನಾಟ ಏನೂ ನಡೆಯೋದಿಲ್ಲ. ನಿನ್ನ ಬಂದ ಬಿಸ್ನೆಸ್ ನಲ್ಲಿ ಲಾಭ 4 ಲಕ್ಷ ಬಂದಿತ್ತು. ಅದರಲ್ಲಿ 2 ಲಕ್ಷ ನಾನು ತಗೊಂಡು ನಿನಗೆ 1 ಲಕ್ಷ ಕೊಡ್ತೀನಿ. ಏನು ಮಾಡ್ತೀಯ ಮಾಡು ಮಗಳೇ.